ಧಾರವಾಡದಲ್ಲಿ ನಡೀತಕ್ಕಂಥ ಈ ಚಳುವಳಿ ಕೇವಲ ಧಾರವಾಡಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಧಾರವಾಡದವರು ಮಾಡ್ತಾ ಇರೋದು ನಮ್ಮ ಅಭಿಮಾನಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಭವಿಷ್ಯದ ಮೇಲೆ ನಿಂತಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಬಾರ್ದು. ಇದು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಧಾರವಾಡದ ಜನತೆ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಪ್ರತಿಫಲ ಸಿಗೋವರೆಗೂ ಈ ಚಳುವಳಿ ನಡೀತಾ ಇರ್ತದೆ. ಈ ಪ್ರತಿಫಲ ಯೋಗ್ಯವಾಗಿ ಹೊರಬೀಳಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನನಗೆ ಮನವಿ ಮಾಡ್ತಾ ಇದ್ದೇನೆ. ನಾನು ಲೀಲಾದೇವಿ ಪ್ರಸಾದ್, ಕರ್ನಾಟಕದ ಮಂತ್ರಿ. ನಾನು ಧಾರವಾಡದಲ್ಲೇ ಹುಟ್ಟಿದವಳು. ಧಾರವಾಡ ನನ್ನ ತವ್ರ ಮನೆ. ನಾನು ಧಾರವಾಡಕ್ಕೆ ಬಂದಿದ್ದೇನೆ. ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅಂತ ಹೇಳಿಬಿಟ್ಟು ನಾನು ಧಾರವಾಡದವಳು. ನಾನು ಹುಟ್ಟಿದ್ದು ಧಾರವಾಡ. ನಮ್ಮ ತಂದೆ ಇಲ್ಲೇ ಡೆಪ್ಟಿ ಕಮಿಷನರ್ ಆಗಿದ್ದರು. ನಾನು ಧಾರವಾಡಕ್ಕೆ ಇವತ್ತು ಬಂದಿದ್ದೇನೆ ಬೆಂಗಳೂರಿಂದ. ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೇವಲ ಅವಕಾಶಕ್ಕೆ ನಾನು ಹೆಚ್ಚಿಗೆ ಒತ್ತು ಕೊಡೋದಿಲ್ಲ. ಇದು ಒಂದು ಚಳುವಳಿ ಕೇಂದ್ರ ಸರ್ಕಾರದ ಕಿವಿಗೆ ತಲುಪಬೇಕು. ಕೇಂದ್ರ ಸರ್ಕಾರದವರು ಇದರ ಬಗ್ಗೆ ಮುಖ್ಯವಾಗಿ ಚಿಂತನೆ ಮಾಡಿ ಪರಿಹಾರ ಕೊಡಬೇಕು ಅಂತ ಎಲ್ಲರೂ ಕರ್ನಾಟಕದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ನನ್ನ ಹೆಸರು ಪ್ರಭಾವತಿ ದೇಸಾಯಿ ಅಂತ, ಅಡ್ವೊಕೇಟು. ಧಾರವಾಡದ ಇವತ್ತು ಹಲವಾರು ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿಕೊಂಡು ಸೋನಂ ವಾಂಗ್ಚುಕ್ ಅವರು ಇವತ್ತೇನು ಅಮರಣ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ದೆಹಲಿನಲ್ಲಿ, ಆ ಹೋರಾಟವನ್ನು ಬೆಂಬಲಿಸಿ ಇಂದು ನಾವು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಮೌನ ಮೆರವಣಿಗೆ ಮಾಡ್ಕೊಂಡು ಬಂದು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಸೋನಂ ವಾಂಗ್ಚುಕ್ ಅವರು ಒಂದು ಒಳ್ಳೆಯ ಬೇಡಿಕೆಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ಧರಣಿ ಕೂತಿದ್ದಾರೆ. ಇವತ್ತಿನವರೆಗೂ ಯಾವುದೇ ಒಂದು ಸಣ್ಣ ಸ್ಪಂದನೆ ಅವರಿಗೆ ಸಿಕ್ಕಿಲ್ಲ. ಅವರು ಶಿಕ್ಷಣದ ಒಂದು ಕಾಳಜಿಗಾಗಿ ವಿದ್ಯಾರ್ಥಿಗಳ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಆ ಒಂದು ಬೇಡಿಕೆ ಈಡೇರಬೇಕು. ಇದಕ್ಕೆ ಕಾರಣೀಕರ್ತರಾದಂತಹ ಮುಖ್ಯವಾಗಿ ನೀಟ್ ಹಗರಣದ ಏನು ರೂವಾರಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಆ ಒಂದು ಸಮಸ್ಯೆ ಪೂರ್ಣ ಆಗೋವರೆಗೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಎಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಇವತ್ತು ಬಹುದೊಡ್ಡ ಪ್ರತಿಭಟನೆ ನಡೀತಾ ಇದೆ. ವಾಂಗ್ಚುಕ್ ಅವರು ಕಳೆದ 22 ದಿನ ಅಮರಣ ಉಪವಾಸ ಕೈಕೊಂಡು 22 ದಿನ ಆಯಿತು. ಹಾಗೆ 3 ವಿದ್ಯಾರ್ಥಿಗಳು ಸಹಿತ ಅಮರಣ ಉಪವಾಸವನ್ನು ಕೈಕೊಂಡು 22 ದಿನ ಆಗಿದೆ. ಇಂತಹ ಸಂದರ್ಭದೊಳಗೆ ಕೇಂದ್ರ ಸರ್ಕಾರ ಸರಿಯಾದ ರೀತಿ ಒಳಗೆ ಸ್ಪಂದನೆ ಮಾಡಬೇಕಾಗಿತ್ತು. ಇವತ್ತಿನವರೆಗೂ ಮಾಡೇ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ಈ ಏನು ನೀಟ್ ಸಂಬಂಧಪಟ್ಟಂಥ ಲಕ್ಷ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ, ಅದರ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಅವರು ಏನು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನೈತಿಕ ಹೊಣೆ ಹೊತ್ತು ಅವ್ರು ಕೊಡಬೇಕಾಗಿದೆ. ಇಷ್ಟೊತ್ತಿಗಾಗಲೇ ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ಸಹಿತ ಸರಿಯಾದ ರೀತಿ ಒಳಗೆ ಸ್ಪಂದನೆ ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಅನ್ನೋದನ್ನೇ ಭಾಳ ದುರಂತದ ಸಂಗತಿ. ಈ ಹಿನ್ನೆಲೆಯೊಳಗೆ ಇವತ್ತು ಧಾರವಾಡದ ಪ್ರಜ್ಞಾವಂತರು ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಡಿಯೊಳಗೆ ಹಾಗೂ ಹಲವಾರು ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನು ಮೌನ ಮೆರವಣಿಗೆಯನ್ನು ಮಾಡುವುದರ ಮೂಲಕ ರಾಷ್ಟ್ರಪತಿಗೆ ಹಾಗೂ ಪ್ರಧಾನಮಂತ್ರಿಗೆ ಒಂದು ಪತ್ರವನ್ನು ನಾವು ಕಳಿಸಿದ್ದೀವಿ. ಅದು ಜಿಲ್ಲಾಧಿಕಾರಿಗಳ ಮೂಲಕ. ಈ ಹಿನ್ನೆಲೆಯೊಳಗೆ ಇವತ್ತು ಧಾರವಾಡದ ಪ್ರಜ್ಞಾವಂತರು ಬಹುದೊಡ್ಡ ಸಂಖ್ಯೆಯೊಳಗೆ ಇವತ್ತು ಮೌನ ಮೆರವಣಿಗೆ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಶಂಕರ್ ಅಲಗತ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಧಾರವಾಡದ ಪ್ರಧಾನ ಕಾರ್ಯದರ್ಶಿ.